ಏನ್ ಅಂಕಲ್ ನೀವು ಯಾವಾಗ್ಲೂ ಕುಡಿಯೋದೇನಾ? ನಿಂಗೂ ಬೇಗ ಹೇಳು ಕೊಟ್ಬಿಡ್ತೀರಿ. ಚಿಚಿ ನಂಗೇನ್ ಬೇಡ. ಆ ಈ ಕೇಳಿದ್ರೆ ಮಾತ್ರ ನಾ ಕೊಟ್ಬಿಡ್ತೀರಾ? ಅದ್ ಸಾಕು, ಇದನ್ ತಿನ್ನಿ. ಏನದು? ಹೋಟೆಲ್ಗೆ ಊಟಕ್ಕೆ ಅಂತ ಹೋಗಿದ್ವಿ, ನಿಮ್ಗೂ ಬಿರಿಯಾನಿ ತಂದಿದೀವಿ, ತಗೊಳ್ಳಿ. ಘಮ 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 ಅಂತಿದ್ಯಲ್ಲಮ್ಮ ಬಿರಿಯಾನಿ. ಅಂಕಲ್, ಗ್ಯಾರೇಜ್ಗೆ ನೀವು ದುಡ್ಡು ಕೊಡಕ್ ಬಂದಿದ್ರೆ ಚೆನ್ನಾಗಿರೋದು. ಅಯ್ಯೋ, ನಾನು ಅಲ್ಲಿ ಬಂದು ಏನಮ್ಮ ಮಾಡ್ತಿದ್ದೆ? ನೀವೆಲ್ಲ ಹೋಗ್ ಬಂದಿದ್ದೀರಲ್ಲ, ಸಾಕು ಬಿಡಿ. ನನಗ್ ಗೊತ್ತು ಅಂಕಲ್, ಈ ವಿಷಯದಲ್ಲಿ ನಿಮಗ್ ತುಂಬಾ ಖುಷಿ ಇದೆ ಅಂತ. ತಂದೆಯಾಗಿ ಮಕ್ಳು ಒಳ್ಳೆ ಕೆಲ್ಸ ಮಾಡ್ಬೇಕಾದ್ರೆ ನೀವು ಜೊತೆಲಿ ಇರ್ಬೇಕಲ್ವಾ? ನೀನ್ ಊಟ ಮಾಡಿದ್ದೇನಮ್ಮ? ಅಂಕಲ್. ಹಂಗಾದ್ರೆ ಹೋಗಿ ನಮ್ಗೆ ಮಲ್ಕೋಗು. ನಾನ್ ಇಲ್ಲ ಇದ್ರೆ ನಿಮ್ಗೇನ್ ತೊಂದ್ರೆ? ಮತ್ತೆ ಅಲ್ಲಿ ಯಾಕೆ ಬಂದಿಲ್ಲ, ಇಲ್ಲಿ ಯಾಕೆ ಬಂದಿಲ್ಲ ಅಂತ ಕೇಳಿ ನನ್ ತಲೆ ತಿನ್ಬೇಡ. ಇರೋ 2 ಕೂದ್ಲು ಹೋಗುತ್ತೆ, ಸುಮ್ಮನೆ ಬಿರಿಯಾನಿ ತರಕ್ ಬಿಡು. ನಮ್ ಕಂಟಿ ಮುಗ್ದಲ್ಲಿ ಕಳೆ ನೋಡು, ಓನರ್ ಕಳೆ ಎದ್ದು ಕಾಣಿಸ್ತಿಲ್ವಾ? ಹೌದು ಕಣ, ಶರ್ಟ್ ಅಂತೂ ಸೂಪರ್ ಆಗಿ ಕಾಣಿಸ್ತಿದೆ ಕಂಟಿ. ಅಣ್ಣ ಇಲ್ ನೋಡೋಣ, ಮಹಿಮಾ ಅವರು ನಿನ್ನ ಹೆಂಗ ನೋಡ್ತಿದಾರೆ ಅಂತ. ಏನಿಲ್ಲ ಸುಂದರಿ. ಕ್ಯಾಜಿ ಮುತುಜಿ ನಿಮ್ದು ಯಾವಾಗ್ಲೂ. ಅಂಕಲ್, ನನ್ಗೇನೋ ಗೊತ್ತಾಯ್ತು. ಮೈ ಅಮ್ಮನ್ ಹಿಂದೆ ಒಂದ್ ಕತೆ ಇದೆ ಅಂತ ಗೊತ್ತಾಯ್ತು. ಶುರು ಮಾಡ್ಕೊಂಡ್ಯಾ? ಅವ್ರಿಗೆ ಬೇರೆ ಮದ್ವೆ ಆಗಿದೆ, ಅದಕ್ಕೆ ನೀವು ಅವ್ರ ಜೊತೆ ಮಾತಾಡ್ತಿಲ್ಲ ತಾನೆ? ಈಗ ಏನಮ್ಮ ಚಂದನ, ಈಗ ನೀನ್ ತಂದಿರೋ ಬಿರಿಯಾನಿ ನಾನು ತಿನ್ಬೇಕಾ ಬೇಡ ಅಷ್ಟೇ ಹೇಳು. ಅವ್ರು ಯಾರ ಜೊತೆನೋ ಮಾತಾಡಿದ್ನ ನಾನ್ ನೋಡ್ದೆ. ಓಹೋ, ನೀನ್ ಏನೋ ಅನ್ಕೊಂಡ್ಬಿಟ್ಟಿದ್ಯಾ. ಅವಳು ತುಂಬಾ ಒಳ್ಳೆಯವಳು, ಅಮಾಯಕಿ, ಏನೂ ತಿಳಿದ ಮುಗ್ದೆ. ಅದಕ್ಕೆ ಅವಳ ಮನೆ ಕರ್ಕೊಂಡ್ ಬಂದಿದ್ಯಾ? ಅಲ್ಲಮ್ಮ, ಅವಳು ಸರಿ ಇದ್ದಿದ್ರೆ ಅವಳ ನಮ್ಮ ಮನೆ ಕರ್ಕೊಂಬರಕ್ಕೆ ನನಗೆ ಗೊತ್ತಿರ್ಲಿಲ್ವಾ? ಈಗ ಏನಮ್ಮ ಆಯ್ತು, ಅವಳ ಕರ್ಕೊಂಬಂದ್ರಿ, ಅವಳು 2 ದಿನ ಇಲ್ಲಿ ಇದ್ಲು, ಹೋಗ್ತು. ಆ ಇದ್ದಿದ್ 2 ದಿನ ಅಮ್ಮ 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 ಅಂತ ತಲೆ ಮೇಲೆ ಕೂರ್ಸ್ಕೊಂಡಿದ್ರೆ. ಅವಳು ಹಿಂಗೆ ಅಂತ ನನಗೆ ಚೆನ್ನಾಗ್ ಗೊತ್ತು. ಹಿಂಗ ಆಗ್ಬಾರ್ದು ನಮ್ಮ ಮನೇಲಿ ಅಂತ ನಾನು ಹೇಳಿರ್ಲಿಲ್ವಾ ನಿಮ್ಗೆ? ನೀವ್ ಇವಾಗ ಹೇಳೋ ಬದ್ಲು ಅವ್ರು ಮನೆಗ್ ಬಂದಾಗ್ಲೇ ಹೇಳ್ಬೇಕ್ ತಾನೆ? ನೀವ್ ಯಾರಮ್ಮ ನನ್ನ ಮಾತು ಕೇಳ್ತೀರಾ? ನೀವು ಹೋದ್ರಿ, ಅವಳು ಎಲ್ಲಿದ್ದಾಳೆ ಅಂತ ಹುಡುಕಿದ್ರಿ, ಮನೆಗ್ ಕರ್ಕೊಂಬಂದ್ರಿ, 4 ದಿನ ತಲೆ ಮೇಲೆ ಇಟ್ಕೊಂಡು ಮೆರೆಸಿದ್ರಿ. ಈಗ ಅವಳು ಅವಳು ಹೋದ್ಲು, ಇನ್ನೇನ್ ಎಲ್ಲ ಮುಗೀತಲ್ಲ. ನೆಮ್ಮದಿಯಾಗಿ ಹೋಗಿ ನನ್ ತಲೆ ತಿನ್ನೋದ್ ಬಿಟ್ಟು ಮಲ್ಕೋ. ಅಂಕಲ್ ಪ್ಲೀಸ್ ಅಂಕಲ್, ಏನಾಯ್ತು ಅಂತ ಹೇಳಿ. ನಿನ್ ಮುಂದೆನೆ ಕೂತಿದ್ರೆ 1,000 ಪ್ರಶ್ನೆ ಆಗ್ತೀಯ. ಹೆಂಗಿದ್ರು ಮಳೆ ನಿಂತಿದೆ, ನನ್ ಜಾಗಕ್ಕೆ ನಾ ಹೊರಟೋಗ್ತೀನಿ. ಇದನ್ನ ಇಲ್ಲಿ ಬಿಟ್ಟೋಗ್ಬಿಡ್ತೀನಾ? ನಿಮ್ ಹತ್ರ ಏನೋ ಕೇಳ್ಬೇಕಿತ್ತು. ಕೇಳು ಮೈ. ನಾನೇನೋ ನಿಮ್ಗೆ ನನ್ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅದೆಲ್ಲ ಸುಳ್ಳು ಅಂತ ಈಗ ಅನಿಸ್ತಿದೆ. ಯಾಕ್ ಮೈ ಹೀಗೆಲ್ಲ ಮಾತಾಡ್ತಿದ್ಯಾ? ಅದಕ್ಕೆ ಈ ಮನೇಲಿ ಏನೇ ನಡೆದ್ರು ಅದಕ್ಕೆಲ್ಲ ಕಾರಣ ಆ ವಯ್ಯನೇ ಅಂತ ನಿಮ್ಗೆ ಚೆನ್ನಾಗೇ ಗೊತ್ತು. ಆದ್ರೂ ಅವ್ನು ಊಟ ತಂದ್ಕೊಟ್ಟು ಉಪಚಾರ ಮಾಡ್ತಿದಿರಲ್ಲ, ನನಗಿದ್ ಸರಿ ಅನ್ನಿಸ್ತಿಲ್ಲ. ಇದ್ರಲ್ಲಿ ತಪ್ಪೇನಿದೆ? ತಪ್ಪಿದೆ, ಅವನಿಂದಾನೆ ಎಲ್ಲ ಆಗಿದ್ದು. ನಾನು ಅಮ್ಮ ಹಿಂದೆ ಬದುಕೋತರ ಆಗಿದ್ದು ಅವನಿಂದಾನೆ. ಇಷ್ಟು ವರ್ಷ ಆದ್ಮೇಲೆ ಅಮ್ಮ ವಾಪಸ್ ಬಂದ್ರು, ಮತ್ತೆ ಬಿಟ್ಟೋಗೋ ಕಾರಣ ಅವನೇನೆ. ಇಷ್ಟಕ್ಕೆಲ್ಲ ಕಾರಣ ಅವನೇ ಅಂದ್ಮೇಲೆ ನೀವ್ ಯಾಕತ್ಗೆ ಅವ್ನು ಊಟ ಕೊಡೋದು, ಅವ್ನು ಕೇರ್ ಮಾಡೋದು ಯಾಕತ್ಗೆ ನೀವ್ ಹೀಗ್ ಮಾಡ್ತೀರಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಮಯ್ಯೆ ಯಾಕ ಬಾಯಿ ಬಂದ ಮಾತಾಡ್ತಿದ್ಯಾ? ಹರಿ ನೀನ್ ಸುಮ್ನಿರು, ನೋಡ ಮತ್ತೆ ಹೆಂಗ್ ಮಾತಾಡ್ತಿದಾನತ್ತ. ಯಾಕೋ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ಸಮಾಧಾನ ಮಾಡ್ಕೊಡು ಪುಟ. ಏನಣ್ಣ ಸಮಾಧಾನ ಮಾಡ್ಕೋಬೇಕು? ಅವನಿಂದ ಅಮ್ಮ ಮನೆ ಬಿಟ್ಟು ಹೋಗಿದ್ರ ಅನ್ನೋ ನೋವಲ್ಲಿ ನಾನಿದ್ರೆ ಅತ್ಗೆ ಯಾಕಣ ಅವ್ನ್ ಅಷ್ಟೊಂದು ಕೇರ್ ಮಾಡ್ಬೇಕು? ಅಷ್ಟ್ ಕೇರ್ ಮಾಡೋ ಏನ್ ಅವಶ್ಯಕತೆ ಇದೆ? ಮೈ ಚಂದನ ಅಪ್ಪಂಗ್ ಮಾತ್ರ ಅಲ್ಲ ಕಣೋ, ಎಲ್ರ ಮೇಲೂ ಕಾಳಜಿ ತೋರಿಸ್ತಾರಲ್ವಾ? ನೋಡು, ನಿನಗೆ ಅವ್ರ ಮೇಲೆ ಕೋಪ ಇದೆ ಏನ್ ಮಾತ್ರಕ್ಕೆ ಚಂದನ ಅವ್ರ ಜೊತೆ ಮಾತಾಡ್ಬೇಡ ಅಂತ ಹೇಗೋ ಹೇಳಕ್ಕಾಗತ್ತೆ? ಹಾಗೆ ಹೇಳದ್ ಸರಿ ಅಲ್ಲ ಮೈ. ಸರಿ ಅಣ್ಣ, ಹಾಗಾದ್ರೆ ನನ್ ಫೀಲಿಂಗ್ಸ್ಗೆ ನಿಮ್ ಹತ್ರ ಬೆಲೆನೇ ಇಲ್ಲ ಅನ್ನಂಗಾಯ್ತು. ಹಾಗಲ್ಲ ಕಣೋ ಮೈ, ನಿನ್ಕೋ ನನ್ ಮಾತ್ ಕೇಳು ಮೈ. ಬೈಲಿ ಕುತ್ಕೊಳ್ಳೋ. ಈ ಮನೇಲಿ ಯಾವಾಗ್ಲೂ ಏನಾದ್ರು ನಡೀತಾನೆ ಇರುತ್ತೆ. ನೀ ಇರತ್ತೆ ನಿಂದೆಲ್ಲಿರುತ್ತೆ? ನಾನೇನೋ ಮಾಡ್ದೆ? ಏನು ಮಾಡಿಲ್ಲ ತಾನೆ, ಮತ್ ಮಾತಾಡ್ಬೇಡ ಸುಮ್ನಿರು. ಅದೇ ತಾನೇ ಹೇಳ್ತಾ ಇರೋದು, ಮಾತಾಡ್ತಿರೋದು ಅವ್ನಿಗೆ ಸಮಾಧಾನ ಮಾತಾಡ್ಮೇಲೆ ನೀನ್ ಸುಮ್ನಿರೋ. ನಿನ್ಗೇನು ನಿನ್ನ ಹತ್ರ ಮಾತಾಡ್ತಿದ್ನಲ್ಲ. ಏನ್ ಬೈ ನೀನು ಚಂದನ ಹತ್ರ ಹಾಗೆಲ್ಲ ಮಾತಾಡ್ದೇನೋ? ಅಣ್ಣ ಅದ್ಗೆ ಯಾಕಣ ಆ ವಯ್ಯನ ಹತ್ರ ಮಾತಾಡ್ಬೇಕು? ಆ ವಯ್ಯನ್ಗೆ ಯಾಕಣ ಸಪೋರ್ಟ್ ಮಾಡ್ಬೇಕು? ಮೈ ಅಣ್ಣ, ಅವನಿಂದ ನಂಗೆ ಕಷ್ಟ ಆಗ್ತಿದೆ ಅಂತ ಅಕ್ಕೆ ಗೊತ್ತಾದ್ಮೇಲೆ ಅವನ ಹತ್ರ ಏನಣ್ಣ ಮಾತು? ಇದನ್ನೆಲ್ಲ ಹೇಳಿದ್ರೆ ಅದಕ್ಕೆ ಅರ್ಥನೇ ಮಾಡ್ಕೊಳಲ್ಲ. ಮೈ ನೀನ್ ಹೇಳ್ತಿರೋದು ಚಿಕ್ಕ ಹುಡುಗ ಹೇಳ್ತಿರೋ ತರ ಇದೆ ಕಣ. ಚಿಕ್ಕ ವಯಸ್ಸಲ್ಲಿ ನಾವು ಒಬ್ಬ ಸ್ನೇಹಿತನ ಜೊತೆ ಜಗಳ ಆಡಿದ್ರೆ ಉಳ್ದಿರೋ ಯಾವ ಸ್ನೇಹಿತರು ಆ ಸ್ನೇಹಿತನ ಜೊತೆ ಮಾತಾಡಬಾರ್ದು ಅಂತ ಅನ್ಕೋತೀವಲ್ಲ, ಅದೇ ತರ ಇದೆ ನೋಡು. ನಾವೆಲ್ರೂ ಹೋಟ್ಲಿಗೆ ಹೋದ್ವಿ, ಊಟ ಮಾಡಿದ್ವಿ, ಅಲ್ಲಿಂದ ತಂದಿರೋ ಪಾರ್ಸೆಲ್ ಚಂದನ ಅಪ್ಪನ್ ಕೊಟ್ಲು. ಇದ್ರಲ್ಲಿ ಏನೋ ಸಮಸ್ಯೆ? ನಾವೆಲ್ರೂ ಊಟ ಮಾಡಿ ಅವ್ರು ಮಾತ್ರ ಹಾಸ್ಕೊಂಡಿರ್ಬೇಕೇನೋ? ಅಣ್ಣ ನನ್ಗೆ ತುಂಬಾ ಕೋಪ ಬರ್ತಿದೆ ಅಣ್ಣ, ನನ್ ಕೈಲಿ ಇದೆಲ್ಲ ನೋಡೋದಕ್ಕಾಗಲ್ಲ. ಗೊತ್ತು, ನನಗ್ ಗೊತ್ತಾಗತ್ತೆ ಮೈ. ನಿನ್ ಮನ್ಸಲ್ಲಿರೋ ನೋವು ಕೋಪವಾಗಿ ಆಚೆ ಬರ್ತಾ ಇದೆ. ಎಲ್ಲೋಡು, ಚಿಕ್ಕ ವಯಸ್ಸಿನ ನಾವೆಲ್ರೂ ಅಮ್ಮ ಇಲ್ದೆ ಬದುಕದ್ವಿ, ಈಗ ಅವರಾಗೆ ಬಂದ್ರು ಅವರಾಗೆ ಹೋದ್ರು. ಅವ್ರನ್ನ ಹೋಗು ಅಂತ ಯಾರು ಹೇಳಿಲ್ಲ ಮೈ. ಅಣ್ಣ ಇಲ್ಲೇ ಇರ್ತೀನಿ, ನಿನ್ ಜೊತೆನೆ ಇರ್ತೀನಿ ಅಂತ ಹೇಳಿ ಅಮ್ಮ ಯಾಕಣ್ಣ ಹೋದ್ರು? ಈ ವಯ್ಯ ದಿನ ಜಗಳ ಮಾಡ್ತೀವಿ ತಾನೆ, ಅದ್ರಿಂದ ಅಮ್ಮನ ಮನ್ಸು ನೋವಾಗಿ ಅವ್ರ ಮನೆ ಬಿಟ್ಟು ಹೋಗಿದ್ದಾರೆ. ಮೈ ಅಪ್ಪ ಜಗಳ ಮಾಡಿದ್ ನಿಜ, ಆದ್ರೆ ಅಮ್ಮ ಹೋಗೋದಕ್ಕೆ ಅವ್ರು ಮಾಡಿದ ಜಗಳನೇ ಕಾರಣ ಅಂತ ಹೇಳೋದು ಸರಿಯಲ್ಲ ಮೈ. ಅಮ್ಮ ಬಂದಿದ್ದು ನಮ್ಗೆಲ್ರಿಗೂ ಖುಷಿನೇ ಆಗಿತ್ತು ಕಣೋ, ಆದ್ರೆ ಈಗ ಅವ್ರು ಹೋಗಿದ್ದಾರೆ ಅಂದ್ರೆ ಅದಕ್ಕೂ ಏನಾದ್ರೂ ಒಂದು ಕಾರಣ ಇದ್ದೇ ಇರುತ್ತಲ್ವಾ? ಇದೆಲ್ಲದಕ್ಕೂ ಅಪ್ಪಂದೇ ತಪ್ಪು ಅಂತ ಹೇಳೋದು ಎಷ್ಟು ಸರಿ ಪುಟ? ಮತ್ ಅಮ್ಮ ಯಾಕಡೆ ಹೋದ್ರು, ಯಾಕೆ ಹೋದ್ರು? ಒಂದ್ ವೇಳೆ ನೀನ್ ಹೇಗಿದೆಯಾ ಅಂತ ನೋಡ್ಕೊಂಡು ಹೋಗೋದಕ್ಕೆ ಅಂತಾನೆ ಬಂದಿದ್ರೇನೋ? ಇಷ್ಟಕ್ಕೆ ಚಂದನನ್ ಮೇಲೆ ನೀನ್ ಕೋಪ ಮಾಡ್ಕೊಂಡು ಹಾಗೆಲ್ಲ ಮಾತಾಡೋದು ತಪ್ಪು ಮೈ.
ಅಳ್ಬೇಡ ಕಡು ಇಲ್ಲಿ ಬಿಡಲಿ ನಾವೆಲ್ಲರೂ ನಿನ್ ಜೊತೆ ಇದೀವಿ ಪುಟ್ಟ ಅಳ್ಬೇಡ ನೀನು. ನಾನೇನೋ ನಿಮ್ಗೆ ನನ್ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ಅನ್ಕೊಂಡಿದ್ದೆ ಅದೇ ಆದ್ರೆ ಅದೆಲ್ಲ ಸುಳ್ಳು ಅಂತ ಈಗ ಅನಿಸ್ತಿದೆ. ನೀವ್ ಯಾಕತ್ಗೆ ಅವ್ನು ಊಟ ತಂದ್ಕೊಡೋದು ಅವ್ನಿಗೆ ಕೇರ್ ಮಾಡೋದು ಯಾಕತ್ಗೆ? ಮೇಡಮ್ ಒಳಗಡೆ ಬರ್ಬೋದಾ? ಬನ್ನಿ. ಬೇಡ ಬೇಡ ಬೇಡ, ಡೋರ್ ಓಪನ್ ಮಾಡಿ ಹೇಳೋಣ. ಓಡಿಯಾಕೆ ಏನಾದ್ರು ಬಂದ್ರೆ ಓಡೋಕೆ ಈಸಿ ಆಗತ್ತೆ. ಮೇಡಮ್, ನಾನೇನ್ ನಿಮ್ ತಲೆ ತಿನ್ನಕ್ ಬರ್ಲಿಲ್ಲ, ನೀವು ಪಾಪ ಮಾಡ್ಕೋಬೇಡಿ. ನಮ್ಮ ಅಜ್ಜಿ ಅಣಿಗೂ ಮೇಡಮ್ ನೋಡಿ, ಡೋರ್ ಓಪನ್ ಅಲ್ಲೇ ಇಟ್ಟಿದ್ದೀನಿ, 2 ನಿಮಿಷ ಮಾತಾಡ್ಕೊಂಡು ಹೋಗ್ಬಿಡ್ತೀನಿ. ನೀವು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ ಅಂತ ನನ್ಗೆ ಕೂತ್ಕೊಳ್ಳಿ. ಏನ್ ಮೇಡಮ್, ನಿಮ್ ಮಂಚದ ಮೇಲೆ ನಾವು ಕೂತ್ಕೊಳ್ಳೋದ? ಯಾಕೆ ಇದಕ್ಕೂ ಮುಂಚೆ ಯಾವತ್ತೂ ಕೂತೇ ಇಲ್ವಾ? ಅಲ್ಲ, ಮುಂಚೆದೆಲ್ಲ ಅಲ್ಲ. ಕೂತ್ಕೊಳ್ಳಿ ಅಂತ ಹೇಳ್ದೆ. ಮೇಡಮ್, ಅದು ಮೈ ಆ ರೀತಿ ನಿಮ್ ಜೊತೆ ಮಾತಾಡ್ದ ಅಂತ ನೀವು ಬೇಜಾರ್ ಮಾಡ್ಕೋಬೇಡಿ. ನಾನೇನ್ ಬೇಜಾರ್ ಮಾಡ್ಕೊಂಡೆ? ಮೇಡಮ್, ಅವ್ನು ಇನ್ನೂ ಚಿಕ್ಕ ಹುಡುಗನೇ, ಕೋಪ ಬಂದಾಗ ಬಾಯಿ ತಪ್ಪಿ ಏನೇನೋ ಮಾತಾಡ್ಬಿಡ್ತಾನೆ, ಸ್ವಲ್ಪ ತಿಳುವಳಿಕೆ ಕಮ್ಮಿ, ನೀವೇನು ಅನ್ಕೋಬೇಡಿ. ನಾನ್ ನಿಮಗ್ ಬಂದ್ ಹೇಳದ್ನ ನನಗ್ ಬೇಜಾರಾಗಿದೆ, ನನ್ ಮೈ ಮೇಲೆ ತಪ್ಪಾಗಿ ತಿಳ್ಕೊಂಡಿದೀನಿ ಅಂತ? ಆತರ ಎಲ್ಲ ಏನೂ ಇಲ್ಲ. ಗೊತ್ತಾಯ್ತು ಬಿಡಿ ಮೇಡಮ್. ಅವ್ನ್ ಮಾತಾಡಿದ ತರ ಏನಾದ್ರು ನಾನ್ ನಿಮ್ ಜೊತೆ ಮಾತಾಡಿದ್ರೆ ಇಷ್ಟಲ್ಲಿ ನನ್ ಜನ್ಮ ಜಾಲಾಡಿ ನನ್ನನ್ನ ಹಗ್ಗದ ಮೇಲೆ ಬಟ್ಟೆ ಒಣಗಾಕ್ತಂಗ್ ಒಣ ಹಾಕ್ಬಿಡ್ತಿದ್ರಿ ಅಲ್ಲ? ಇವಾಗ ನೀವು ಬಂದಿರೋದೇನಕ್ಕೆ? ಮೈ ಮೇಲೆ ಕೋಪ ಮಾಡ್ಕೊಳಲ್ಲ ಅಂತ ಹೇಳೋದಕ್ಕ, ಅಥವಾ ನಿಮ್ ಮೇಲೆ ಕೋಪ ಮಾಡ್ಕೋತೀನಿ ಅಂತ ಹೇಳೋದಕ್ಕ? ಮೈ ಮೇಲೆ ಕೋಪ ಮಾಡ್ಕೋಬೇಡಿ ಅಂತ ಹೇಳಕ್ ಬಂದೆ ಮೇಡಮ್. ಇವಾಗ ಹೇಳೈತಲ್ವಾ, ಹೊರಡು. ಮೇಡಮ್, ನೀವ್ ಹೋಗಿ ಅಂತ ಹೇಳ್ಬಿಡಿ, ಮನ್ಸಿಗೆ ತಾನೇ ನೋವಾಯ್ತದೆ. ಇನ್ನೊಂದ್ ವಿಷಯ ಹೇಳ್ಬೇಕಿತ್ತು, ಅದಕ್ಕೆ ಹೋಗ್ಬೇಡಿ ಅಂತ ಹೇಳಿ ಅಂತಂದೆ. ಏನ್ ವಿಷಯ ಹೇಳಿ? ಮೇಡಮ್, ಇವತ್ತು ಮೈಯವ್ರ ಅಮ್ಮನ ಮನೆ ಹತ್ರ ಹೋಗಿದ್ದೆ. ಏನು, ಅವ್ರ ಮನೆ ಹತ್ರ ಹೋಗಿದ್ರ? ಹರಿ, ಅವ್ರು ಸಿಕ್ಕಿದ್ರ? ನಾನಲ್ಲಿ ಹೋದಾಗ ಅವ್ರು ಇರ್ಲಿಲ್ಲ, ಆದ್ರೆ ಮತ್ತೆ ಅವರು ವಾಪಸ್ ಮನೆಗ್ ಬಂದಿದ್ರಂತೆ. ಅಲ್ಲೇ ಅಕ್ಕಪಕ್ಕದಲ್ಲೆಲ್ಲ ವಿಚಾರಿಸ್ದೆ. ಮತ್ತೆ ಅವ್ರ ಜೊತೆ ಒಬ್ಬ ವ್ಯಕ್ತಿ ಇದ್ದ ಅಂತ ಹೇಳಿದ್ನಲ್ಲ, ಅವನು ಅವ್ರ ಗಂಡ ಅಂತಂತೆ. 3 ಹೊತ್ತು ಜಗಳ ಮಾಡ್ತಿದ್ರಂತೆ. ಅಲ್ಲಿರೋರ್ನ ಯಾರನ್ನೇ ಕೇಳಿದ್ರು ಅವ್ರ ಬಗ್ಗೆ ಒಳ್ಳೆ ಮಾತು ಆಡಲ್ಲ ಮೇಡಮ್. ಆಮೇಲೆ ಅವರು ಉತ್ತರ ಭಾರತದ ಕಡೆಯವ್ರಂತೆ. ಉತ್ತರ ಭಾರತನ? ಅಲ್ಲಿಂದ ಇಲ್ಲಿಗೆ ಏನಕ್ಕೆ ಬಂದಿದ್ದಾರೆ? ಅವರು ಅಲ್ಲೇ ಇರ್ಬೋದಿತ್ತಲ್ವಾ? ಮೇಡಮ್, ಒಟ್ನಲ್ಲಿ ಇಲ್ಲಿ ಏನೋ ಇದೆ, ಅದಂತೂ ನಿಜ. ಛೇ, ಇಷ್ಟೆಲ್ಲ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ಅವ್ರನ್ನ ಮನೆಗೆ ಕರ್ಕೊಂಡ್ ಬರ್ತಿರ್ಲಿಲ್ಲ. ಪಾಪ, ಮೈಗೆ ಇದ್ರೇನೆ ತುಂಬಾ ನೋವಾಗಿದೆ. ಮೇಡಮ್, ಇವಾಗ ಆಗಿರೋದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡಿ. ಸರಿ ಮೇಡಮ್, ನಾನ್ ಬರ್ತೀನಿ. ಇದೆಲ್ಲ ಯಾಕೆ? ಹೇಗಿತ್ತು ಹಾಗೆ ಇಟ್ಬಿಟ್ರೆ ನಮ್ಗೆ ಒಳ್ಳೇದು. ನೀವು ಯಾವ ಟೈಮಲ್ಲಿ ಯಾವ್ದು ಕೋಪ ಬರುತ್ತೋ ಯಾರಿಗ್ ಗೊತ್ತು. ಇದೆಲ್ಲ ನಮ್ ಸೇಫ್ಟಿಗೆ. ಬರ್ತೀನಿ ಮೇಡಮ್, ಬರ್ತೀನಿ ಮೇಡಮ್. ಅಲ್ಲ, ಇಷ್ಟು ಸತಿ ಫೋನ್ ಮಾಡಿದ್ದೀನಿ, ಇನ್ನು ಫೋನೇ ನೋಡಿಲ್ವಾ ಇವನು? ಓ 15 ಮಿಸ್ ಕಾಲ್ ಇದೆ. ಮೊದ್ಲೇ ಜಗಳ ಮಾಡಕ್ ಕಾಯ್ತಾ ಇರ್ತಾಳೆ, ಇಂಥ ಚಾನ್ಸ್ ಸಿಕ್ಕರೆ ಬಿಡ್ತಾಳ. ಓ, ಇವಾಗ ಫೋನ್ ಮಾಡಿದನಾ? ನಾನು ಪಿಕ್ ಮಾಡಲ್ಲ. ಏನೋ ಕೆಲ್ಸದಲ್ಲಿ ಬಿಸಿ ಇರ್ಬೋದೇನ್. 2 ರಿಂಗಿಗೆ ಕಟ್ ಮಾಡ್ಬಿಟ್ನಾ? ನಾನು ಅವಾಗಿಂದ ಎಷ್ಟು ಸತಿ ಫೋನ್ ಮಾಡಿದ್ದೀನಿ. ಓ, ಇಷ್ಟಕ್ಕೆ ಇವನಿಗೆ ಕೈ ನೋವು ಬಂದ್ಬಿಡ್ತು. ಅಲ್ಲ, ಒಂದ್ಸತಿ ಕಾಲ್ ಮಾಡಿ 2 ರಿಂಗ್ ಕಟ್ ಮಾಡಿದ್ಯಲ್ಲ, ನಾನು 10 ಸತಿ ಕಾಲ್ ಮಾಡಿದ್ದೀನಿ, ನೋಡ್ಕೊಂಡು ಸುಮ್ನೆ ಇದ್ಯಾ? ವೈಭವಿ, ನೀನೇನೋ ಬಿಸಿ ಇರ್ಬೋದು, ಅದಕ್ಕೆ ಫೋನ್ ಎತ್ತುತ್ತಿಲ್ಲ ಅನ್ಕೊಂಡು ನಾನೇ ಕಟ್ ಮಾಡ್ದೆ. ಹೋ, ಯಾವಾಗ್ಲೂ ಕೆಲ್ಸ ಇರೋದಕ್ಕೆ ನಾನೇನ್ ಕಂಟಿನಾ? ಪಾಪ ನೀನು 24 ಗಂಟೆಲಿ 1 ನಿಮಿಷನೂ ಫ್ರೀ ಇರಲ್ವಲ್ಲ, ಇನ್ ಫೋನ್ ಹೆಂಗ್ ತೆಗಿತ್ಯಾ ಅಲ್ವಾ? ಇಲ್ಲ, ಅದು ಸ್ವಲ್ಪ ಹೊರಗಡೆ ಹೋಗಿದ್ವಿ, ಅದಕ್ಕೆ ಫೋನ ನೋಡ್ಕೊಂಡಿಲ್ಲ. ಹೊರಗಡೆನಾ? ಎಲ್ಲೋಗಿದ್ರಿ? ನಾವೆಲ್ರೂ ಊಟಕ್ಕೆ ಹೋಟೆಲ್ಗೆ ಹೋಗಿದ್ವಿ. ಹೋಟೆಲ್ಗಾ? ಮತ್ ನನ್ನ ಕರ್ದೇ ಇಲ್ಲ. ಮನೆಯವ್ರೆಲ್ರೂ ಹೋಗಿದ್ವಿ ವೈಭವಿ. ಓ, ಹಾಗಾದ್ರೆ ನಾನು ನಿಮ್ ಮನೆಯವಳಲ್ವಾ? ಅಯ್ಯೋ ಹಾಗಲ್ವೇ. ಮತ್ ಇನ್ನೇಗೆ? ಇನ್ನೊಂದ್ಸಲ ನಿನ್ನೊಬ್ಳನ್ನೇ ಕರ್ಕೊಂಡು ಹೋಗ್ತೀನಿ, ಸರಿನಾ? ಸರಿ. ವೈಭವಿ, ಇವತ್ತು ಓನರ್ಗೆ ದುಡ್ಡು ಕೊಡ್ತಿದ್ದಾಗೆ ಏನೋ ಒಂಥರ ಖುಷಿ ಆಗ್ತಿತ್ತು ಗೊತ್ತಾ? ಈ ಗ್ಯಾರೇಜಿಗೆ ಓನರ್ ಆಗ್ತೀನಿ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ತುಂಬಾ ಖುಷಿ ಆಗ್ತಿ ವೈಭವಿ. ನಿನ್ ಖುಷಿ, ನಿಮ್ ಮನೆಯವ್ರ ಖುಷಿ ಎಲ್ಲ ನೋಡ್ದೆ ಬಿಡು. ನೀನ್ ನೋಡಿದ್ಯಾ? ಅಲ್ಲೇ ದೂರದಲ್ಲಿ ನಿಂತ್ಕೊಂಡ್ ನೋಡ್ದೆ ನಿಮ್ ಸಂಭ್ರಮಣ. ಏಯ್, ಮತ್ ಗ್ಯಾರೇಜ್ ಹತ್ರ ಯಾಕೆ ಬರ್ಲಿಲ್ಲ? ನಿನಗೆ ನಿಮ್ ಅತ್ಕೆಂದಿರ್ನ ಕರೆಯೋದಕ್ ಟೈಮ್ ಇರುತ್ತೆ, ನನಗ್ ಕರೆಯೋದಕ್ಕೆ ಟೈಮ್ ಇಲ್ಲ ಅಲ್ವಾ? ನಾನ್ ಯಾಕೆ ಬರ್ಬೇಕು? ಅವ್ರ ಮುಂದೆ ನಾನ್ ನಿನಗೇನ್ ಮುಖ್ಯ ಅಲ್ವಲ್ಲ? ಇದು ನಮ್ ಗ್ಯಾರೇಜ್ ವೈಭವಿ, ನಿನಗ್ ವಿಷಯ ಗೊತ್ತಿತ್ತು ತಾನೆ, ನೀನೇ ಬರ್ಬೇಕು ತಾನೆ. ಅದ್ರ ಕರಿಯಂತದ್ದೇನಿದೆ? ಸುಮ್ನೆ ಕರ್ದಿಲ್ಲ ಅಂತ ಅದೇ ವಿಷಯನ ದೊಡ್ಡ ಮಾಡ್ಬೇಡ. ಮತ್ತೇನು, ನಿನಗ್ ಯಾರ್ ಬೇಕು ಅವ್ರೆಲ್ಲಾ ಬಂದ್ರು, ಎಲ್ಲ ಆಯ್ತು, ನಾನ್ ಯಾಕೆ ಬಿಡು. ಎಲ್ರು ಖುಷಿಯಾಗಿದ್ದಾಗ ನೀನು ಬರದ್ ಬಿಟ್ಟು ಅವ್ರ ಮುಖ್ಯ ಇವ್ರ ಮುಖ್ಯ ಅಂತ ಏನೇನಿದೆಲ್ಲ? ನೀನ್ ನನ್ನ ಕರ್ದ್ಯಾ? ಅದನ್ ಮೊದ್ಲು ಹೇಳು. ಇತ್ತೀಚೆಗೆ ನನ್ ಕಂಡ್ರೆ ನಿನಗೆ ಒಂದ್ ಸ್ವಲ್ಪನೂ ಇಷ್ಟನೇ ಇಲ್ಲ, ಅದಕ್ಕೆ ನೀನ್ ಕರ್ದಿಲ್ಲ. ನನ್ಗೆ ಇದೆಲ್ಲ ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ಬಿಡು. ಏಯ್ ಮುಚ್ಚೆ ಬಾಯಿ, ಎಷ್ಟೇ ಮಾತಾಡ್ತೀಯಾ? ನಿನಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಹಲೋ ಹಲೋ, ಇನ್ನು ಹಾಗೆ ಡಲ್ ಆಗಿದೆ ನಾನು. ಇನ್ನು ಸರಿ ಹೋಗೋದಕ್ಕೆ ಇನ್ನೊಂದ್ ಸ್ವಲ್ಪ ಟೈಮ್ ಬೇಕನ್ಸುತ್ತೆ. ಈಗಾದ್ರೂ ಮಾಡಿ ನಕ್ಸನ ಬಾರೋ. ಏನ್ ಮಾಡೋದು? ಹಲೋ, ಮೈ ಟೆಸ್ಟಿಂಗ್ 1 2 3 1 2 3. ಕಲಾ ರಸಿಕರೇ, ಕಲಾ ಪ್ರೇಮಿಗಳೇ, ಕಲಾ ರಸಿಕರೇ, ಇನ್ನೇನು ಕೆಲವೇ ಸಮಯದಲ್ಲಿ ರಸಮಂಜರಿ ಕಾರ್ಯಕ್ರಮ ಶುರುವಾಗಲಿದೆ. ಅದಕ್ಕೆ ನಿಮ್ಮೆಲ್ಲರ ಕೆಲಸ ಕಾರ್ಯವನ್ನು ಬದಿಗಿಟ್ಟು ವೇದಿಕೆ ಮುಂದೆ ಬರಬೇಕು ಎಂದು ಕೋರಿಕೊಳ್ಳುತ್ತಿದ್ದೇನೆ. ಬನ್ನಿ ಸಾರ್, ಬನ್ನಿ 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 ಬನ್ನಿ. ಏನ್ರು ಏನಾಗ್ತಿದೀವಿ ಇಲ್ಲಿ? ಇರೋಣ ನೋಡೀಗ. ಕುಮಾರ ಕಂಠೀರವ ಅವರೇ, ಈ ಕಾರ್ಯಕ್ರಮನ ನಿಮ್ಮ ಸುಮಧುರವಾದ ಕಂಠದಿಂದಲೇ ಶುರು ಮಾಡಿ. ನಮ್ಮ ಮನೆಯ ಕಿರಿಮಗನಾದ ಮಯೂರ ಅಲ್ಲ ನಮ್ಮ ಮನೆಯ ಕಿರಿಮಗನಾದ ಮಯೂರನವರು ಮೋಡ ಕವಿದ ವಾತಾವರಣವನ್ನು ತಾಗೋಗಿದ್ದ. ಅದರ ಜೊತೆಗೆ ಬಾರಿ ಗುಡಿಗು ಸಿಡಿಲು ಭರಿತ ಮಳೆಯನ್ನು ಕೂಡ ನಾವು ನೋಡಿದ್ದೀವಿ. ಮಳೆ ಬಂದು ಹೋದ ಮೇಲೆ ಹೇಗೆ ಎಲ್ಲವೂ ಸ್ವಚ್ಛವಾಗಿ
ಸುಂದರವಾಗಿ ಸ್ವಚ್ಛಂದವಾಗಿ ಆಗುತ್ತೋ ಹಾಗೆಯೇ ನಮ್ಮ ಮೈಯವರು ಕಿಲಕಿಲ ಅಂತ ನಗ್ತಾ ಇರಬೇಕು ಎಂದು ನಮ್ಮೆಲ್ಲರ ಆಶಯ. ಅದಕ್ಕೋಸ್ಕರ ನಮ್ಮ ಮನೆಯ ಕಿತ್ತೋದು ಕಂಠದ ಕುಹು ಕುಹುನೆ ಗೊತ್ತಿಲ್ಲದಿರುವಂತಹ ಕೋಗಿಲೆ ಹರಿಶ್ಚಂದ್ರನ್ ಅವರು ಒಂದು ಸುಮಧುರವಾದ ಗೀತೆಯೊಂದಿಗೆ ನಮ್ಮೆಲ್ಲರನ್ನು ಮನರಂಜಿಸಲಿದ್ದಾರೆ. ಏಯ್, ನಾನ್ ಸಂಗೀತ ಜ್ಞಾನನ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ಯಾ? ಹೆಲೋ, ನಿಮ್ ಜ್ಞಾನನ ಎಸ್ಟಿಮೇಟ್ ಮಾಡೋದಕ್ಕೆ ಆಗಲ್ಲ, ಇನ್ನು ಅಂಡರ್ ಎಸ್ಟಿಮೇಟ್ ಮಾಡೋದಕ್ಕಾಗತ್ತಾ? ಹಿಂಗೆಲ್ಲ ಆಡಿದ್ರೆ ನಾವು ಆಡಲ್ಲಪ್ಪ. ಹೋಗಿ ಹಾಡು ಹಾರಿ. ನಾನು ಆಡಲ್ಲ. ಹರಿಯವರೇ, ಪರವಾಗಿಲ್ಲ ಹಾಡಿ, ಅದು ಒಂದಾಗ್ಲಿ. ಹಾಡು ಸುಮ್ನೆ. ಸರ್, ನೀವ್ ಇಷ್ಟೊಂದೆಲ್ಲ ಕೇಳ್ಕೊತಾ ಇದೀರಾ ಅಂದ್ಮೇಲೆ ನಿಮ್ಮ ಬೇಡಿಕೆಗೋಸ್ಕರನಾದ್ರೂ ನಾನು ಹಾಡ್ತೀನಿ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎತ್ತೂ ಇಲ್ಲ, ನಿನ್ನಿಂದ ನನ್ನ ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗಲ್ಲ. ಏನೊಂದು ಕೇಳದು ನಮಗೆ, ಬೇರೇನು ಬೇಡವು ನಮಗೆ, ಈ ಪ್ರೀತಿ ನಮಗೆ ದೇವರು, ಇನ್ಯಾರು ನಮಗೆ ಗಾಣರು, ನಮಗೆನ್ನು ಸರಿ ಸಾಟಿ ಯಾರು, ಕಾಲವನ್ನು ತಡೆಯೋರು ಯಾರು ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ, ನಿನ್ನಿಂದ ನಮ್ಮಿಂದ ದೂರ ಮಾಡಲು ಎಂದೂ ಆಗಲ್. ಪರವಾಗಿಲ್ಲ ರೀ, ಸಖತ್ತಾಗಿ ಆಡ್ತೀಯಾ? ಹೌದು ಕಡು, ನೀವು ಹಾಡು ಕೇಳ್ತಾ ಮೈ ಮರ್ತದ ನಾನು. ಥ್ಯಾಂಕ್ ಯು. ಇವಾಗೆಲ್ಲ ವಾಪಸ್ ಬನ್ನಿ. ನಾನ್ ಹಾಡಿದ್ದು ನೀವೆಲ್ರಿಗೋಸ್ಕರನೇ. ಅಣ್ಣ, ಅವ್ರನ್ನ ಹಾಗೆಲ್ಲ ಹೊಗಳೋದಕ್ ಹೋಗ್ಬೇಡಿ, ಆಮೇಲೆ ದಿನ ಒಂದೊಂದ್ ಹಾಡು ಹೇಳ್ಕೊಂಡು ನನ್ ತಲೆ ತಿನ್ಬಿಡ್ತಾರೆ. ಓ ಹೌದಾ? ನಾವು ಶ್ರುತಿ ಲಯ ಎಲ್ಲ ಹದವಾಗಿ ಬೆರೆಸಿ ಹಾಡಿದ್ರೆ ನನ್ನನ್ನೇ ಆಡ್ಕೋತೀರಾ? ನೋಡೇ ಬಿಡೋಣ ನೀವ್ ಹೆಂಗ್ ಆಡ್ತೀರಾ ಅಂತ. ತಗೊಳ್ಳಿ, ನೀವೊಂದ್ ರಾಗ ಬಿಡಿ. ಮೂವತ್ಗೆ ನೀವು ಆಡಿ. ಯಾಕೆ ನಿಂದೆ ಬರ್ತಿದ್ಯಾ? ನಾನೇನ್ ಮಾಡಿದ್ದೀನಿ ಅಂತ? ಮಾಡೋದೆಲ್ಲ ಮಾಡಿ ಏನ್ ಮಾಡ್ದೆ ಅಂತ ಬೇರೆ ಕೇಳ್ತೀರಾ? ನಿಜವಾಗ್ಲೂ ಇವ್ ಮೈಯವ್ರ ಅಮ್ಮನೇನ? ಎಷ್ಟ್ ಸಲ ಅಂತ ಅದನ್ನೇ ಕೇಳ್ಸಿ ಅಮ್ಮ ನೀನು? ಮಗನ್ ಮನೇನೆ ದುಡ್ಡು ಕದಿಯೋಕೆ ನಿಮಗ್ ಮನ್ಸಾದ್ರೆ ಹೇಗ್ ಬಂತು? ಹಾಗಾಗಿ ನಿಮಗ್ ಸ್ವಲ್ಪ ಯೋಚನೆ ಇಲ್ವಾ? ನನ್ ಮಗ ಸಿಕ್ಕದ ಅಂತ ನಾನ್ ಅಲ್ಲೇ ಇದ್ರೆ ನನ್ ಗಂಡನ್ ಯಾರಮ್ಮ ನೋಡ್ಕೋತಾರೆ? ಗಂಡನ ನನ್ ಜೊತೆ ಇದ್ ವ್ಯಕ್ತಿ ಯಾರು ಅಂತ ಕೇಳ್ತಾ ಇದ್ದೆ ಅಲ್ವಾ? ಅವರಮ್ಮ ಅಂಕಲ್ಗೆ ನೀವಂದೆ ಯಾಕೆ ಅಷ್ಟೊಂದ್ ಕೋಪ? ಇನ್ನೇನೇ ಪ್ರಶ್ನೆ ಇದ್ರು ಅವ್ರ ಹತ್ರ ಹೋಗಿ ಕೇಳ್ಕೊ.